ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಬೆಳ್ಳಿಯಿಂದ ಅಲ್ಲ, ಬಂಗಾರದಿಂದ ಅಲ್ಲ, ಯೇಸುವಿನ ರಕ್ತದಿಂದ ಬಿಡುಗಡೆ ಬಿಡುಗಡೆ, ಯೇಸುವಿನ ಆತ್ಮರಿಂದ ಬಿಡುಗಡೆ ಬಿಡುಗಡೆ. ಬೆಳ್ಳಿಯಿಂದ ಅಲ್ಲ, ಬಂಗಾರದಿಂದ ಅಲ್ಲ, ಯೇಸುವಿನ ರಕ್ತದಿಂದ ಬಿಡುಗಡೆ ಬಿಡುಗಡೆ, ಯೇಸುವಿನ ಆತ್ಮರಿಂದ ಬಿಡುಗಡೆ ಬಿಡುಗಡೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ. ಎಷ್ಟು ವಾಕ್ಯ ಬರುತ್ತೆ ನೋಡುವ, ಯಾಕಂದರೆ ನಾವು ಇದನ್ನು ಅಧ್ಯಯನ ಮಾಡಿಕೊಂಡು ಬರ್ತಾ ಇರುವ ಕಾರಣ. ಇದರ ಟೈಟಲ್ ನೋಡೋದಾದರೆ 8ನೇ ಅಧ್ಯಾಯ, ಪವಿತ್ರಾತ್ಮ ಅಧೀನವಾದ ಬಾಳು, ಪವಿತ್ರಾತ್ಮರಿಗೆ ವಿಧೇಯರಾಗಿ ಜೀವಿಸುವ ಜೀವನ, ಪವಿತ್ರಾತ್ಮರೊಡನೆ ಸೇರಿ ಜೀವಿಸುವ ಜೀವನ, ಪವಿತ್ರಾತ್ಮರ ಜೊತೆಯಲ್ಲಿ ಜೀವಿಸುವ ಜೀವನ, ಪವಿತ್ರಾತ್ಮರಿಗೆ ಅಧೀನವಾಗಿ ಜೀವಿಸುವಾಗ ನಮಗೆ ಸಿಗುವಂಥ ಆಶೀರ್ವಾದಗಳು ಮಹತ್ತರವಾದುದು ಎಂದು ನಾವಿಲ್ಲಿ ಕಂಡುಕೊಳ್ಳುತ್ತೇವೆ. ಓಕೆ, ಇದರ ಹಿಂದಿನ ಅಧ್ಯಾಯ 7ನೇ ಅಧ್ಯಾಯ ವಚನ 24ರಲ್ಲಿ ಸಂತ ಪೌಲ ಹೇಳ್ತಾರೆ, ಅಂತರಂಗದಲ್ಲಿ ದೇವರ ನಿಯಮವನ್ನು ಅನುಸರಣೆ ಮಾಡಬೇಕೆಂದು ಸಂತೋಷದಿಂದಿದ್ದೇನೆ. ಆದರೆ ಈ ನನ್ನ ಶರೀರದಲ್ಲಿರುವ, ನನ್ನ ಇಂದ್ರಿಯಗಳಲ್ಲಿರುವ ನಿಯಮ, ಅಂತರಂಗಕ್ಕೆ ಒಂದು ನಿಯಮ ಉಂಟು, ಶರೀರದಲ್ಲಿ ಒಂದು ನಿಯಮ ಉಂಟು, ಇಂದ್ರಿಯಗಳಲ್ಲಿರುವ ನಿಯಮ ನಾನು ಬೇಡವೆಂದು ತೀರ್ಮಾನ ಮಾಡಿರುವ ಪಾಪಕ್ಕೆ ನನ್ನನ್ನು ಸೆಳೆದುಕೊಂಡು ಹೋಗುತ್ತದೆ. ಅಯ್ಯೋ, ಮರಣಾವಸ್ಥೆಗೆ ಸಿಲುಕಿರುವ ಈ ಶರೀರದಿಂದ ನನ್ನನ್ನು ಬಿಡುಗಡೆ ಮಾಡುವ ದೇವರಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಲಿ ಯೇಸುವಿನ ಮುಖಾಂತರ ಎಂದು ಹೇಳುವ ಸಂತ ಪೌಲರು, ಈ ಶರೀರವನ್ನು ಬಿಡುಗಡೆ ಮಾಡುವ ಆ ವ್ಯಕ್ತಿ ಪರಿಶುದ್ಧಾತ್ಮರೇ ಆಗಿದ್ದಾರೆ ಎಂದು ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. 8ನೇ ಅಧ್ಯಾಯ ವಚನ 1, ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನಾ ತೀರ್ಪು ಇರುವುದಿಲ್ಲ. ಅಲ್ಲಿ ಟೈಪ್ ಮಾಡುವ, ನನಗೆ ದಂಡನಾ ತೀರ್ಪು ಇಲ್ಲ. ಯೇಸುವಿನಿಂದ, ಯೇಸುವಿನಲ್ಲಿ, ಯೇಸುವಿನ ಮುಖಾಂತರ ನಾನು ದಂಡನ ತೀರ್ಪಿನಿಂದ ಬಿಡುಗಡೆಯನ್ನು ಪಡೆದುಕೊಂಡಿದ್ದೇನೆ, ಆಮೇನ್ ಎಂಬುದಾಗಿ. ಯಾಕೆಂದರೆ 2 ಕೊರಿಂಥ 5 ವಚನ 10ರಲ್ಲಿ ನಾವು ನೋಡುತ್ತೇವೆ, ಮಾನವರೆಲ್ಲರೂ ದೇವರ ಸನ್ನಿಧಾನದಲ್ಲಿ ಈ ಶಾರೀರಿಕವಾಗಿ, ಈ ದೈಹಿಕ ಜೀವನದಲ್ಲಿ ನಾವು ಮಾಡಿದ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ದೇವರ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗಿದೆ. ನ್ಯಾಯ ತೀರ್ಪು ಪ್ರತಿಯೊಬ್ಬರಿಗೂ ಇದೆ. 1 ಪೇತ್ರ 4:17 ಅನಿಸುತ್ತೆ. 1 ಪೇತ್ರ 4ನೇ ಅಧ್ಯಾಯದಲ್ಲಿ ಸಂತ ಪೇತ್ರ ಹೇಳ್ತಾರೆ, ನ್ಯಾಯ ತೀರ್ಪು ಮೊದಲು ದೇವರ ಮನೆಯಲ್ಲಿ ಪ್ರಾರಂಭವಾಗುತ್ತದೆ ಅಂತೆ. ಅಂದರೆ ದೇವರ ಮಕ್ಕಳಿಗೆ ಮೊದಲು. ಕರೆಕ್ಟ್. 1 ಪೇತ್ರ 4ನೇ ಅಧ್ಯಾಯ ವಚನ 17, ನ್ಯಾಯ ತೀರ್ಪಿನ ಕಾಲವು ಬಂದಿದೆ, ಮೊದಲು ದೇವರ ಸ್ವಂತ ಜನರೇ ಆ ತೀರ್ಪಿಗೆ ಗುರಿಯಾಗುವರು. ದೇವಜನರಾದ ನಾವೇ ಅದಕ್ಕೆ ಮೊದಲು ಒಳಗಾಗುವುದಾದರೆ ದೇವರ ಶುಭ ಸಂದೇಶದಲ್ಲಿ ವಿಶ್ವಾಸವಿಡದವರ ಗತಿ ಏನು? ದೇವರ ಮುಂದೆ ನ್ಯಾಯ ತೀರ್ಪಿಗೆ ಮೊದಲು ದೇವರ ಸ್ವಂತ ಜನ ನಿಲ್ಲಬೇಕಾಗಿದೆ. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಸ್ವಂತ ಮಕ್ಕಳೇ ತೀರ್ಪಿಗೆ ನಿಲ್ಲುವಾಗ ದೇವರಲ್ಲಿ ವಿಶ್ವಾಸವಿಡದೆ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡದೆ ಜೀವಿಸಿದ ಅನ್ಯ ಜನರ ಪಾಡೇನು ಎಂಬುದಾಗಿ ಸಂತ ಪೇತ್ರ ಅಲ್ಲಿ ವಿವರಿಸುತ್ತಾರೆ. ಸೊ ಹೀಗಿರುವಲ್ಲಿ, ಆದರೆ ಆ ನ್ಯಾಯ ತೀರ್ಪಿನಲ್ಲಿ ದಂಡನೆಯ ತೀರ್ಪಿಗೆ ನಾವು ಗುರಿಯಾಗದಂತೆ ಕ್ರಿಸ್ತೇಸುವಿನ ಮುಖಾಂತರ ನಾವು ತಪ್ಪಿಸಲ್ಪಡುತ್ತೇವೆ. ಅರ್ಥ ಆಯ್ತಾ? ಉದಾಹರಣೆಗೆ ನೋಡಿ, ಒಬ್ಬ ಕಳ್ಳ ಕೊಲೆ ಮಾಡಿದ, ಒಬ್ಬ ಕಳ್ಳ ಅಥವಾ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿಯನ್ನು ಕೊಲೆ ಮಾಡಿದ, ಅವನನ್ನು ಪೊಲೀಸರು ಹಿಡಿತಾರೆ, ಕೋರ್ಟ್ಗೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಅವನು ಕೊಲೆ ಮಾಡಿಲ್ಲ ಅಂತ ವಾದಿ ಒಬ್ಬ, ಮಾಡಿದ್ದಾನೆ ಎಂದು ಪ್ರತಿವಾದಿ ಒಬ್ಬ. ವಾದ ವಿವಾದವನ್ನು ಕೇಳಿಸಿಕೊಂಡ ಜಡ್ಜ್ ಏನು ಮಾಡ್ತಾರೆ, ಇವನು ಕೊಲೆ ಮಾಡಿರುವುದು ಸತ್ಯ ಎಂದು ಸಾಕ್ಷಿ ಸಮೇತ ನಮಗೆ ಒದಗಿ ಬಂದಿರುವ ಕಾರಣ ಇವನಿಗೆ ಜೀವಾವಧಿ ಮರಣ ದಂಡನೆಯನ್ನು ವಿಧಿಸಲಾಗಿದೆ. ಅಥವಾ ಈ ವ್ಯಕ್ತಿ ಯಾರನ್ನ ಕೊಂದನೋ ಆ ಕುಟುಂಬಕ್ಕೆ ಕಾಂಪನ್ಸೇಷನ್, ಅಂದರೆ ಈಡಾಗಿ ಮೃತಪಟ್ಟ ವ್ಯಕ್ತಿಯ ಜೀವಕ್ಕೆ, ಆ ಪ್ರಾಣಕ್ಕೆ, ಆ ಪ್ರಾಣದ ನಷ್ಟಕ್ಕೆ ಈಡಾಗಿ 50 ಲಕ್ಷ ಕೊಟ್ಟರೆ ಇವನನ್ನು ಬಿಡುಗಡೆ ಮಾಡಲಾಗುವುದು ಎಂದು ಹೇಳ್ತಾರೆ. ಸೊ 50 ಲಕ್ಷ ಕೊಟ್ಟರೆ ಆ ಕುಟುಂಬ
ಅವನನ್ನು ಬಿಡುಗಡೆ ಮಾಡಲು ಒಪ್ಪಿಕೊಳ್ಳುತ್ತದೆ. 50 ಲಕ್ಷ ಕೊಡುವವರು ಇಲ್ಲದೆ ಹೋದರೆ ಅವನು ಜೀವಮಾನವಿಡೀ ಸೆರೆಮನೆಯ ಖೈದಿಯಾಗಿ ಕಾರ್ಗತ್ತಲೆಯಲ್ಲಿ ನರಳಾಡಬೇಕಾಗುತ್ತದೆ. ಓಕೆ, ಈ ರೀತಿಯಲ್ಲಿ ಜೀಸಸ್ ಈಸ್ ಮೈ ಕಾಂಪನ್ಸೇಷನ್, ಏಸು ನನ್ನ ಬಿಡುಗಡೆಗೆ ಈಡಾಗಿ ಕೊಟ್ಟ ಕ್ರಯವಾಗಿದ್ದಾರೆ. ನನ್ನ ಬಿಡುಗಡೆಯ ವಸ್ತು ಏಸು ಆಗಿದ್ದಾರೆ. ಆ ಸತ್ಯವನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ. ಒಳ್ಳೆಯವರಿಗೂ ಕೆಟ್ಟವರಿಗೂ ದೇವರ ಮುಂದೆ ನ್ಯಾಯ ತೀರ್ಪಿದೆ. ಆದರೆ ಅಲ್ಲಿ ನಾವು ಶಿಕ್ಷೆಗೆ ಗುರಿಯಾಗುವಾಗ ನಮ್ಮ ಪರವಾಗಿ ವಾದಿಸುವ ದೇವರ ವಾಕ್ಯವಾದ ಯೇಸು, ದೇವರ ವಾಕ್ಯ ಅಲ್ಲಿ ಮಾತನಾಡಿ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಹೇಗೆ ಬಿಡುಗಡೆ ಮಾಡುತ್ತದೆ? ಇವನಿಗಾಗಿ ನಾನು ಮರಣವನ್ನಪ್ಪಿದ್ದೇನೆ, ಇವನ ಪಾಪಕ್ಕಾಗಿ ಯೇಸು ಶಿಕ್ಷೆಯನ್ನು ಅನುಭವಿಸಿದ್ದಾರೆ, ಈತ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಕಾರಣ ಇವನು ಮಾಡಿದ ಎಲ್ಲ ಪಾಪಾಪರಾಧಗಳಿಂದ ಇವನು ಬಿಡುಗಡೆಯನ್ನು ಹೊಂದಿಕೊಂಡಿದ್ದಾನೆ. ಇದು ಬಿಡುಗಡೆಯ ವಸ್ತು. ಜೀಸಸ್ ಈಸ್ ಮೈ ಕಾಂಪನ್ಸೇಷನ್. ನನ್ನನ್ನು ಬಿಡುಗಡೆ ಮಾಡಿದವರು ಯೇಸು ಆಗಿದ್ದಾರೆ. ಅದಕ್ಕಾಗಿ ಸಂತ ಪೌಲ ಹೇಳ್ತಾರೆ, ಈಗ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವವರಿಗೆ ನ್ಯಾಯ ತೀರ್ಪುಂಟು, ದಂಡನಾ ತೀರ್ಪು ಅವರಿಗೆ ಇರುವುದಿಲ್ಲ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮರ ನಿಯಮ ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ಇಲ್ಲಿ 2 ನಿಯಮ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೀವಿ, ಶರೀರದ ನಿಯಮ, ಅಂತರಂಗದ ನಿಯಮ. ಇಲ್ಲಿ ಪಾಪದ ನಿಯಮ. ಪಾಪಕ್ಕೆ ಒಂದು ನಿಯಮ ಉಂಟು. ನಿಯಮ ಅಂದ್ರೇನು? ಅದು ಆಟೋಮೆಟಿಕ್ಕಾಗಿ ಅದು ನಡೆಯುತ್ತೆ. ನೋಡಿ, ಉಪ್ಪಿಗೆ ಒಂದು ನಿಯಮ ಉಂಟು. ಉಪ್ಪು ಯಾವುದರಲ್ಲಿ ಹಾಕಿದ್ರೂ ಆ ವಸ್ತುವನ್ನೆಲ್ಲ ಉಪ್ಪಾಗಿ ಮಾರ್ಪಡಿಸುವಂಥದ್ದು. ಪಾಪಕ್ಕೆ ಒಂದು ನಿಯಮ, ಪಾಪದ ಮರಣ. ಪಾಪ ಮಾಡಿದ ವ್ಯಕ್ತಿಯನ್ನು ಆ ಪಾಪವೇ ಮರಣಕ್ಕೆ ಕೊಂಡೊಯ್ಯುತ್ತದೆ. ಹಾಗೆ ಪವಿತ್ರಾತ್ಮರಿಗೆ ಒಂದು ನಿಯಮ ಉಂಟು. ಪವಿತ್ರಾತ್ಮ ಅಂದರೆ ಜೀವ. ಪವಿತ್ರಾತ್ಮರ ನಿಯಮ ಜೀವದ ನಿಯಮ. ಎಲ್ಲಿ ಪವಿತ್ರಾತ್ಮರು ಇಳಿದು ಬರುತ್ತಾರೋ, ಎಲ್ಲಿ ಪವಿತ್ರಾತ್ಮರು ಇದ್ದಾರೋ ಅಲ್ಲಿ ಜೀವ 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 ಉಂಟಾಗುತ್ತದೆ. ಪವಿತ್ರಾತ್ಮರ ನಿಯಮ ಜೀವದ ನಿಯಮ. ಈ ಪಾಪ ಮರಣದ ನಿಯಮದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಆ ಬಿಡುಗಡೆಯ ವಸ್ತು ಯೇಸು ಆಗಿದ್ದಾರೆ. ಬಿಡುಗಡೆ ಮಾಡಿ ಜೀವದ ಕಡೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಪ್ರೈಸ್ ದ ಲಾರ್ಡ್. ಇದನ್ನು ಏನು ಹೇಳೋದು, ಯೋಬನ ಗ್ರಂಥದಲ್ಲಿ ಅದ್ಭುತಕರವಾಗಿ ಅದನ್ನು ವಿವರಿಸಲಾಗಿದೆ. ಇದೇ ನಾವು ಪುನರುತ್ಥಾನದ ಶರೀರ ಎಂದು ಹೇಳೋದು. ಪಾಪದ ಸಂಬಳ ಮರಣ. ಈ ಶರೀರ ಸಾಯುತ್ತದೆ, ಆತ್ಮ ನರಕಕ್ಕೆ ಹೋಗಬೇಕು. ಆದರೆ ಅದರಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪುನರುತ್ಥಾನ, ಹೊಸ ಜನ್ಮ, ಹೊಸ ಜೀವ, ಪವಿತ್ರಾತ್ಮರ ನಿಯಮ ನಮ್ಮಲ್ಲಿ ಜೀವವನ್ನು ತುಂಬಿಕೊಡುತ್ತದೆ. ಯೇಸುವಿನಲ್ಲಿ ಅಂದರೆ ಯೇಸು ನಮ್ಮ ಕಾಂಪೆನ್ಸೇಷನ್ ಆಗಿ ನಿಲ್ಲುತ್ತಾರೆ. ದಯವಿಟ್ಟು ಬೈಬಲ್ ಇದ್ದರೆ ಎಲ್ಲರೂ ತೆಗೆದುಕೊಳ್ಳಿ, ಅಥವಾ ಫ್ರೀ ಆದಮೇಲೆ ಒಂದು ಸಲ ಓದಿ. ಯೋಬನ ಗ್ರಂಥ 33ನೇ ಅಧ್ಯಾಯ ವಚನ 19ರಿಂದ ಓದ್ತೀನಿ. ತುಂಬ ಚೆನ್ನಾಗಿದೆ, ಕೇಳಿಸ್ಕೊಳ್ಳೋಣ. ಮಾನವ ವ್ಯಾಧಿಯಿಂದ ಹಾಸಿಗೆ ಹಿಡಿದಿರುವಾಗ, ಅವನನ್ನು ತಿದ್ದುತ್ತಾನೆ, ಅವನ ದೇಹ ನರಳುತ್ತಿರುವಾಗ ಅವನಿಗೆ ಆಹಾರ ಬೇಸರವಾಗುವುದು, ಮೃಷ್ಟಾನ್ನ ಅಸಹ್ಯವಾಗುವುದು, ಅವನ ಮಾಂಸಖಂಡ ಕರಗಿ ಹೋಗುವುದು, ಅವನ ಅಸ್ಥಿಪಂಜರ ಎದ್ದು ಕಾಣುವುದು, ಅವನ ಆತ್ಮ ಅಧೋಲೋಕವನ್ನು ಸಮೀಪಿಸುವುದು, ಅವನ ಪ್ರಾಣ ಮೃತ್ಯು ದೂತರಿಗೆ ಹತ್ತಿರವಾಗುವುದು. ಅಂದರೆ ರೋಗಬಾಧಿತರಾಗಿ ಶರೀರ ಕ್ಷೀಣಿಸಿ ಮರಣಾವಸ್ಥೆಯಲ್ಲಿ ಅವನ ಆತ್ಮ ನರಕಕ್ಕೆ ಹೋಗುವಾಗ, ಪಾತಾಳ ಲೋಕಕ್ಕೆ ಹೋಗುವ ಸಮಯದಲ್ಲಿ ಹೋಗುವುದು. ಆದರೆ ಅಂದ್ರೇನು? ಅಂಥ ಸಮಯದಲ್ಲಿ ಸಹಸ್ರ ದೂತರಲ್ಲಿ ಒಬ್ಬ ಮಧ್ಯಸ್ಥನಾಗಿ ಅವನ ಪಕ್ಕದಲ್ಲಿ ನಿಂತು ಅವನ ಕರ್ತವ್ಯವೇನೆಂದು ತಿಳಿಸಿ, ಸಾವಿರಾರು ದೇವದೂತರುಗಳಲ್ಲಿ ಪ್ರಧಾನನಾಗಿರುವ ಜ್ಯೇಷ್ಠ ಸಹೋದರನಾಗಿರುವ ಪ್ರಭು ಯೇಸುವನ್ನು ದರ್ಶನದಲ್ಲಿ ನೋಡಿ ಮಾತನಾಡಿದಂಥ ಮಾತುಗಳು. ಒಬ್ಬನು ಎದ್ದು ನಿಂತು ಸರ್ವೇಶ್ವರನ ಸನ್ನಿಧಾನದಲ್ಲಿ ವಾದಿಸಬೇಕು. ಈ ಇವನ ಕರ್ತವ್ಯವೇನೆಂದು ತಿಳಿಸಬೇಕು. ಇವನನ್ನು ಕಾಪಾಡಿ ಅಧೋಲೋಕಕ್ಕೆ ತಳ್ಳಬೇಡಿ, ಬಿಡುಗಡೆಗೆ ಬೇಕಾದ ಈಡು
ಇದೋ ಇಲ್ಲಿದೆ. ನೋಡಿ, ಇವನು ಸೆರೆಮನೆಗೆ ಹೋಗಬಾರದು, ಇವನು ನರಕದ ಪಾತಾಳಕ್ಕೆ ಹೋಗಲು ಸಾಧ್ಯವಿಲ್ಲ. ಅವನ ಕರ್ತವ್ಯವೇನು? ಇವನು ಯೇಸುವನ್ನು ನಂಬಿದ್ದಾನೆ, ಇವನು ರಕ್ಷಣೆಯನ್ನು ಪಡೆದುಕೊಂಡಿದ್ದಾನೆ, ಯೇಸು ರಕ್ತದಿಂದ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಇವನ ಪಾಪಕ್ಕಾಗಿ ಯೇಸು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇವನಿಗೆ ಕೊಡಬೇಕಾದ ಬಿಡುಗಡೆಯ ಈಡು, ದ ಕಾಂಪನ್ಸೇಷನ್ ಅಮೌಂಟ್ ಅನ್ಬೋದು, ದ ಕಾಂಪನ್ಸೇಷನ್ ಪರ್ಸನ್ ಅನ್ಬೋದು, ಬಿಡುಗಡೆಯ ಕ್ರಯದ ವಸ್ತು ಇದೋ ಇಲ್ಲಿದೆ ಎಂದು ಹೇಳಿದರೆ ಅವನ ದೇಹ ಇಮ್ಮಿಡಿಯೇಟ್ ಆಗಿ ಬಾಲ್ಯಕ್ಕಿಂತಲೂ ಕೋಮಲವಾಗುವುದು, ಎಳೆತನದ ಚೈತನ್ಯ ಮತ್ತೆ ಅನುಭವಿಸುವುದು. ಪಾಪ ಮಾಡಿದೆ, ಸನ್ಮಾರ್ಗ ಬಿಟ್ಟು ನಡೆದೆ, ಆದರೂ ದಂಡಿಸಲಿಲ್ಲ ದೇವರು ನನ್ನ ಪಾಪಕ್ಕೆ ತಕ್ಕಂತೆ, ವಿಮೋಚಿಸಿದ್ದಾನೆ ನನ್ನ ಆತ್ಮ ಅಧೋಲೋಕಕ್ಕೆ ಸೇರದಂತೆ, ನನ್ನ ಜೀವ ಜ್ಯೋತಿಯನ್ನು ಕಾಣುವಂತೆ. ಇದೆಲ್ಲವನ್ನು ನೀಡುವವನು ಆ ದೇವರೇ, ಇಮ್ಮಡಿ ಮುಮ್ಮಡಿಯಾಗಿ ನೀಡುವನು ಮನುಜನಿಗೆ. ಅವನ ಆತ್ಮ ಅಧೋಲೋಕವನ್ನು ಹಿಂದಿರುಗಿಸುವನು, ಜೀವಲೋಕದ ಬೆಳಕನ್ನು ಅನುಭವಿಸುವಂತೆ ಮಾಡುವನು. ಪ್ರೈಸ್ ದ ಲಾರ್ಡ್. ಪಾತಾಳ ಲೋಕಕ್ಕೆ ಹೋಗಬೇಕಾಗಿದ್ದ ಆತ್ಮ ಇವನ ಪಾಪಕ್ಕೆ ತಕ್ಕ ಶಿಕ್ಷೆ ಯೇಸು ಅನುಭವಿಸಿದ್ದಾರೆ ಎಂದು ಹೇಳಿ ಅವನ ಕರ್ತವ್ಯವನ್ನು ತಿಳಿಸಿದಾಗ ಆ ಆತ್ಮ ಕೊಳೆತು ಹೋಗದಂತೆ ಮತ್ತೆ ಜೀವಲೋಕಕ್ಕೆ, ಬೆಳಕಿನ ಲೋಕಕ್ಕೆ ಅದು ಎಬ್ಬಿಸಲ್ಪಡುವುದು. ಜೀವಾತ್ಮ, ಪವಿತ್ರಾತ್ಮ ಅವನಲ್ಲಿ ಕಾರ್ಯ ಮಾಡುವರು. ಇದೇ ನೈಜ ಪುನರುತ್ಥಾನ. ಯೇಸುವನ್ನು ನಂಬುವವರಿಗೆ ಎರಡನೆಯ ಮರಣದಿಂದ ಯಾವ ಕೇಡು ಸಂಭವಿಸುವುದಿಲ್ಲ. ಇಮ್ಮಾರ್ಟಾಲಿಟಿ ಅಂದರೆ ಅಳಿದು ಹೋಗುವ ಈ ಶರೀರ ಅಮರತ್ವವನ್ನು ಧರಿಸಿಕೊಳ್ಳುತ್ತದೆ. ನಾಶನಕ್ಕೆ ಹೋಗಬೇಕಾಗಿರುವ ಈ ಶರೀರ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತದೆ. ಕ್ರಿಸ್ತ ಯೇಸುವಿನಲ್ಲಿ ಪರಿಶುದ್ಧಾತ್ಮರ ಮುಖಾಂತರ, ಪರಿಶುದ್ಧಾತ್ಮರ ನಿಯಮ ಜೀವದ ನಿಯಮ. ಇದಕ್ಕೆ ಕಾರಣವೇನು? ನಾನು ಪಾಪ ಮಾಡಿದೆ, ಆದರೂ ದೇವರು ನನ್ನನ್ನು ದಂಡಿಸಲಿಲ್ಲ. ಕಾರಣ ಇಗೋ ನನಗೆ ಕೊಡಬೇಕಾದ ಈಡು, ಬಿಡುಗಡೆಯ ವಸ್ತು. ಜೀಸಸ್ ಈಸ್ ಮೈ ಕಾಂಪನ್ಸೇಷನ್. ಆಮೆನ್. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಮಾನವರೆಲ್ಲರೂ ಪಾಪಿಗಳೇ, ದೇವರ ಸನ್ನಿಧಾನದಲ್ಲಿ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾದವರೇ. ಆದರೆ ಕ್ರೈಸ್ತನಲ್ಲಿ ದೀಕ್ಷಾಸ್ನಾನ ಪಡೆದುಕೊಂಡ ಪ್ರತಿಯೊಬ್ಬನು, ಯೇಸುವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬನು ಆ ಪಾಪದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿಕೊಂಡು, ಪಾಪ ಮರಣ ನಿಯಮದಿಂದ ಬಿಡುಗಡೆ ಹೊಂದಿ ಪವಿತ್ರಾತ್ಮರ ಜೀವದ ನಿಯಮಕ್ಕೆ ಭಾಗಿಯಾಗುತ್ತಾನೆ. 1 ಪೇತ್ರ 1:18-19 ನಮ್ಮ ಪೂರ್ವಿಕರಿಂದ ಪರಂಪರೆಯಾಗಿ ನಮ್ಮಲ್ಲಿ ದಬ್ಬಾಳಿಕೆ ನಡೆಸುತ್ತಾ ಬಂದಿದ್ದ ಎಲ್ಲ ಪಾಪ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದು ನಶಿಸಿ ಹೋಗುವ ಚಿನ್ನ ಬೆಳ್ಳಿ ಬಂಗಾರವಲ್ಲ, ಬೆಲೆ ಕಟ್ಟಲಾಗದ ನಿಷ್ಕಳಂಕವಾದ ಅಮೂಲ್ಯವಾದ ಯೇಸುವಿನ ರಕ್ತವೇ ಆ ಬೆಲೆಯಾಗಿದೆ. ನೀವು ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಿ. ಸೈತಾನನ ಆಳ್ವಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ ಬೆಳಕಿನ ಮಕ್ಕಳಾಗಿ ನಿಮ್ಮನ್ನು ಪರಿವರ್ತನೆ ಮಾಡಿದ್ದಾರೆ. ಆ ಪ್ರಭುವಿಗೆ, ತಂದೆ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸೋಣ. ಈ ಲೋಕದ ಕಷ್ಟ ನಷ್ಟಗಳಿಂದ ಮಾತ್ರ ಬಿಡುಗಡೆ ಅಲ್ಲ, ನರಕಕ್ಕೆ ನಾವು ಹೋಗದಂತೆ, ಪಾತಾಳ ಲೋಕವನ್ನು ನಾವು ತಲುಪದಂತೆ, ಜೀವದ ಲೋಕವನ್ನು, ಬೆಳಕಿನ ಸಾಮ್ರಾಜ್ಯವನ್ನು ಸೇರುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ಯೇಸುವಿನ ಶಿಲುಬೆಯ ಮರಣ ಪುನರುತ್ಥಾನದ ಶಕ್ತಿ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ನಮ್ಮ ರೋಗಗ್ರಸ್ತವಾದ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಹೊಸ ಚೈತನ್ಯವನ್ನು, ಬಾಲ್ಯದ ಕೋಮಲತನವನ್ನು ಹೊಂದಿಕೊಳ್ಳುವಂತಾಗಲಿ. ನಾಶವಾಗುವ ಈ ಶರೀರ ಅಮರತ್ವವನ್ನು, ಅಳಿದು ಹೋಗುವ ಈ ಶರೀರ ನಿತ್ಯತ್ವವನ್ನು ಧರಿಸಿಕೊಂಡು ಡಿವೈನ್ ಇಮ್ಮಾರ್ಟಾಲಿಟಿ ನಮ್ಮ ದೇಹಾತ್ಮ ಮನಸ್ಸಿನಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.